ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿದು ಬೆಳಗ್ಗೆನೆ ಮೋಡ ಕವಿದ ವಾತಾವರಣ, ಮಂಜು ಬೀಳೋದು ಎಲ್ಲ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ನಿಮಗೆ ಹೇಳಿರಲಿಲ್ಲ, ನಾನು ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮನ ಮನೆಯಿಂದ ಪಾಪುನ ಬಿಟ್ಬಿಟ್ಟು ಮತ್ತೆ ಊರಿಗೆ ಹೊರಡ್ತಾ ಇದ್ದೆ. ಆವಾಗ ಹೊರಡ್ತಿದ್ದೆ, ಅರ್ಧದಲ್ಲಿ ಬಂದಿದ್ವಿ. ಅರ್ಧದಿಂದ ಈ ಥರ ಮಂಜು ಫುಲ್ಲು ಕವ್ಕೊಂಬಿಟ್ಟಿತ್ತು. ಸಿಕ್ಕಾಪಟ್ಟೆ ಮಂಜು ನೋಡ್ರಿ, ಎದುರುಗಡೆ ಬರೋ ಗಾಡಿ ಸಮೇತ ಗೊತ್ತಾಗ್ತಿಲ್ಲ, ಅಷ್ಟು ಮಂಜು ಕವ್ಕೊಂಬಿಟ್ಟಿತ್ತು. ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ. ಸಿಕ್ಕಾಪಟ್ಟೆ ಕವಳ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ಬಿಟ್ಟಿತ್ತು. ಅದು ಸಿಕ್ಕಾಪಟ್ಟೆ ತಣ್ಣ ಗಾಳಿ, ಬೈಕಲ್ಲಂತೂ ಬರೋಕ್ಕೆ ಆಗ್ತಿರಲಿಲ್ಲ. ಅದಾದಮೇಲೆ ಕೆರೆ ಹತ್ರ ಬಂದು ಕೆರೆ ಮೇಲೆ ನೋಡಿದ್ರೆ ಅದು ಮೀನು ಹಿಡಿತಿದ್ದಾರ, ಅದಕ್ಕೆ ಅದನ್ನು ವೀಡಿಯೋ ಮಾಡ್ಕೊಂತೀನಿ. ಅಲ್ಲಿಂದ ಬಂದ್ಬಿಟ್ಟು ಊರಿಗೆ ಹೋಗ್ಬೇಕಾರೆ ಆ ಬಟ್ಟೆ ಎಲ್ಲ ಒಣಕ್ಕೆ ಹೋಗಿದ್ವಿ. ಹಂಗೆ ಇದ್ವಿ, ಏಕೆಂದರೆ ಯಾರು ಇರ್ತಾರಿರಲಿಲ್ಲ. ಅದಕ್ಕೆ ಈಗ ಅಲ್ಲಿಂದ ಬಂದವಳು ಪಾಪು ಬೇರೆ ಬಿಟ್ಟು ಬಂದಿದ್ನಲ್ಲ, ಅದಕ್ಕೆ ಬೇಜಾರಾಗಿ ಸುಮ್ಮನೆ ಮಲ್ಕೊಂಡಿದ್ದೆ. ಇವಾಗ ಎಲ್ಲ ಬಟ್ಟೆ ಎಲ್ಲ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಸಂಜೆ 3 ಗಂಟೆ ಆಗಿತ್ತು. ಬಟ್ಟೆನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಬೇಗನೆ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಚರಂಡಿಗೆಲ್ಲ ಹಾಕ್ಬೇಡ್ರಿ. ಅವಾಗ ನಮ್ಮ ಪಾಪು ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದ ಮನೆ ಪಾಪು ಅವರು ಬಂದಿದ್ದಾರೆ. ಅಮ್ಮ ಅನ್ನೋಳು ಎಲ್ಲಕ್ಕೆ ಪರಿಣೀತ ಅಂತ ಅಂದೆ. ಇಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟು ನಾನು ಕಸ ಹೊಡ್ಯಕ್ಕೆ ಹೋಗೀನಿ. ಇವನು ಬಂದ್ಬಿಟ್ಟು ಒಳಗೋಗಿ ಬ್ಯಾಟಿಟ್ ಬಂದು ಇದೇನೋ ಹಿಂಗೆ ಇಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನೋಡ್ತಿದ್ದಾರೆ. ಅವ್ರ ಜೊತೆ ಎಲ್ಲ ಮಾತಾಡಿ ಮುಗಿಸಿ ಆದಮೇಲೆ ನಾನು ಬೇಗ ರೆಡಿಯಾಗೋಣ ಅಂತ ಹೊರಡ್ತಿದ್ದೆ. ಎಲ್ಲಿಗೆ ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಹಸ್ಬೆಂಡ್ದು ಬರ್ತಡೇ ಇತ್ತು, ಅವ್ರಿಗೋಸ್ಕರ ಬಟ್ಟೆ ತೊಗೊಂಬಂದಿದ್ದೆ. ಬಟ್ಟೆ ತೊಗೊಂಬಂದಾದ್ಮೇಲೆ ಅವ್ರಿಗೆ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಸರ್ಪ್ರೈಸಾಗಿ ಕೊಡೋಣ ಅಂತ ಇಟ್ಟಿದ್ರೆ ಅದೇನಾಗಿತ್ತು, ಪ್ಯಾಂಟ್ ಸೈಝೇ ಗೊತ್ತಿಲ್ಲ ನನಗೆ. ಪ್ಯಾಂಟ್ ಆಮೇಲೆ ಚಿಕ್ಕದಾಗ್ಬಿಟ್ರೆ ಇಲ್ಲ ದೊಡ್ಡದಾಗ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆವಾಗ ಅವ್ರಿಗೆ ಹೇಳಿದೆ. ಅವ್ರಿಗೆ ಹೇಳಿದಾಗ ಅವ್ರು ಮತ್ತೆ ಕರ್ಕೊಂಡೋಗಿ ಮತ್ತೆ ಅವರನ್ನೇ ಕರ್ಕೊಂಡು ಹೋಗ್ಬಿಟ್ಟು ಸೈಜ್ ಅವ್ರ ಹತ್ರನೇ ಅಳತೆ ತೊಗೊಂಡು ಹಾಗೆ ತಗೊಂಡು ಇದು ನೆಕ್ಸ್ಟ್ ಡೇ ದಿನ ಆ್ಯನಿವರ್ಸರಿಗೆ ಅಂತ ಕೇಕ್ ಮಾಡಿದ್ದೆ. ಕೇಕ್ ರೆಸಿಪಿ ಎಲ್ಲ ಇನ್ನೊಂದು ವ್ಲಾಗಲ್ಲಿ ಬರುತ್ತೆ. ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ನೋಡ್ತಿದ್ದೀರಾ? ನಮ್ಮ ಹಸ್ಬೆಂಡ್ ಅವರ ಅತ್ತಿಗೆಯವ್ರ ಮನೆಗೆ ಹೋಗ್ತಿದ್ದೀವಿ, ಜಿಗ್ನಳ್ಳಿ ಅಂತ. ಯಾಕೆಂದರೆ ಅಲ್ಲಿ ಫಂಕ್ಷನ್ ಇದೆ, ಜಾತ್ರೆ. ಈಗ ಒಂದು ವಾರದ ಶಿವರಾತ್ರಿ ಹಬ್ಬ ಕಳೆದಾಗಿಂದನೂ ಜಾತ್ರೆ ಆಗುತ್ತಂತೆ. ಅದಕ್ಕೆ ನಾನು ಫಸ್ಟ್ ಟೈಮ್ ಹೋಗ್ತಾರೆ ಜಾತ್ರೆಗೆ. ನೋಡೋಣ ಬನ್ನಿ, ಜಾತ್ರೆ ಹೇಗಿರುತ್ತೆ ತೋರಿಸ್ತೀನಿ. ಜಾತ್ರೆಗೆ ಹೋದರೆ ತೋರಿಸ್ತೀವಿ. ಅಷ್ಟು ಹಬ್ಬ ಅಂತ ಹೇಳಿದ್ರು, ಅದಕ್ಕೆ ನೋಡೋಣ ಬನ್ನಿ. ನಮ್ಮ ಫ್ಯಾಮಿಲಿಯವರೇ ಎಲ್ಲ ಹೋಗ್ತಿದ್ರು ಆಟೋದಲ್ಲಿ. ಅವ್ರದ್ದು ಯಾವುದು ವೀಡಿಯೋ ಬೇಡ ಅಂದರೆ ಅದಕ್ಕೆ ಯಾವ್ದು ವೀಡಿಯೋ ಮಾಡ್ಕೊಂಡು ಅದರಿಂದ ಹೋಗಿ ನಾವು ಟೈಮೇ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಳಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇನ್ನೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂತ ನೋಡ್ತಿದ್ದೀರಾ? ಹಳಸಿನಕಾಯಿ ಅಲ್ಲಿ ಅರ್ಧ ಹೆಚ್ಚಾಗೋಯ್ತು, ಇವಾಗ ಇದ್ದಿರೋದಲ್ಲ ಲೇಟು, ಅದಕ್ಕೆ ವೀಡಿಯೋ ಮಾಡೋದು ಮತ್ತೆ ಹೊಟ್ಟಿದ್ದೆ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಡಿಯೋ. ಹಳಸಿನಕಾಯಿ ರೆಸಿಪಿ ಮಾಡೋಣ, ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳಿ ಮಾಡ್ತಿದ್ದೀನಿ. ಎಲ್ಲರಿಗೂ ಕಾಫಿ ಆಯಿತಾ? ಹಳಸಿನಕಾಯಿ ಎಷ್ಟು ವರ್ಷಕ್ಕೆ ಆಗ್ತಿದೆ ನಮ್ಮ ಕೈ. ಫುಲ್ ಆಯ್ತು. ಈಗ ಇದನ್ನು ತೊಳ್ಕೊಂಬಿಟ್ಟು ಮತ್ತೆ ಹೆಚ್ಚುತ್ತೀನಿ ಸ್ವಲ್ಪ, ಇಲ್ಲಾಂದರೆ ಜಾಸ್ತಿ ಇದಾಗ್ಬಿಡುತ್ತೆ. ತುಂಬ ಅಂತೇನಿಲ್ಲ, ಏನೇ ವೀಡಿಯೋ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ನೋಡ್ರಿ, ಇಲ್ಲಿ ಹಳಸಿಕಾಯಿ ಇಟ್ಕೊಂಡು ಹಳಸಿಕಾಯಿ ಹೆಚ್ಚುತ್ತಿದ್ದೀನಿ. ಯಾಕೆಂದರೆ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಅಲ್ವಾ, ಅದಕ್ಕೋಸ್ಕರ. ನೈಟ್ ಬರೋದೇ ಲೇಟ್ ಆಗಿಬಿಡ್ತು, ಅದಕ್ಕೆ ಮಲ್ಕೊಂಡಿದ್ದು ಲೇಟು. ಒಂದೂವರೆ ಆಗ್ಬಿಟ್ಟಿತ್ತು ಮನೆ ಬರೋ ಅಷ್ಟೊತ್ತಿಗೆ. ಅದಕ್ಕೋಸ್ಕರ ಇವಾಗ ಲೇಟಾಗಿ ಎದ್ದಿದ್ದೀನಿ. ತಿಂಡಿನೂ ಮಾಡಿಲ್ಲ, ಇನ್ನು ಬೇಗ ತಿಂಡಿಗೆ ಹಳಸಿಕಾಯ್ದು ರೆಸಿಪಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ.
ನಿಮಗೆ ತೋರಿಸ್ತೀನಿ ಹಸಿಕಾಯಿ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ ಎಲ್ರದ್ದು ಟಿಫನ್ ಆಯಿತಾ ಅಂತ ಅಂದ್ಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಯಾರು ಸ್ಕಿಪ್ ಮಾಡ್ದಂಗೆ ನೋಡಿ ವಿಡಿಯೋನ. ನಾನು ಹಲಸಿನಕಾಯಿ ಹೆಚ್ಚಿಬಿಟ್ಟು ಅರಿಶಿನ ಮತ್ತು ಉಪ್ಪು ಹಾಕಿದ್ನಲ್ಲ ಆ ನೀರಿಗೆ ಹಾಕೋಣ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೆ. ಹಲಸಿನಕಾಯಿ ಕೊಯ್ದಿದ್ದೀನಿ, ಕೊಯ್ದಿರೋ ಬಿರಿಯಾನಿ ಮಾಡ್ತೀನಿ. ಅಯ್ಯಪ್ಪ ಕೈಯೆಲ್ಲ ನೋವು ಬಂದೇ ಹೋಯ್ತು ಇದನ್ನು ಇದು ಮಾಡಿ ನೋಡಿ. ಅದಕ್ಕೆ ಹೆಂಗಾರಾಗಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಕ್ತೀನಿ. ಕೈಯೆಲ್ಲ ನೋವು ಬಂದ್ಬಿಟ್ಟೈತಿ. ಇದೆಲ್ಲ ಫುಲ್ ಹೆಚ್ಚಿಬಿಟ್ಟು ನಾನು ರೆಡಿ ಆಗಿಬಿಟ್ಟು ಸಿಗ್ತೀನಿ. ಈಗ ಟೈಮ್ ಆಗೋಗುತ್ತೆ, ಊರಿಗೆ ಬೇರೆ ಹೋಗ್ಬೇಕು ಇವತ್ತಾ. ಅದಕ್ಕೆ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೊರಟ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿಕಾಯಿ ಮತ್ತು ಪುದೀನ, ಸ್ವಲ್ಪ ಕೊತ್ತಂಬರಿ ರುಬ್ಬಕ್ಕೋಸ್ಕರ ಹಾಕ್ಕೊಂತಿದ್ದೀನಿ. ಇದನ್ನು ರುಬ್ಬಿಟ್ಟು ಹಲಸಿನಕಾಯಿ ಜೊತೆಗೆ ಮಿಕ್ಸ್ ಮಾಡಬೇಕು. ಇದನ್ನು ಪೇಸ್ಟ್ ಮಾಡಿಬಿಟ್ಟು ಫಸ್ಟು ಮಿಕ್ಸ್ ಮಾಡಿರ್ತೀನಿ. ಸ್ವಲ್ಪ ಉಪ್ಪು ಹಾಕತ್ತೀನಿ ಇದಕ್ಕೆ, ಏಕೆಂದರೆ ಗ್ರೀನ್ ಕಲರ್ ಇರುತ್ತಲ್ಲ ಸ್ವಲ್ಪ ಲೈಟ್ ಆಗಿಬಿಡುತ್ತೆ. ಅದಕ್ಕೆ ಉಪ್ಪು ಹಾಕಂದರೆ ಅದು ಹಂಗೆ ಇರುತ್ತಂತೆ. ಅದಕ್ಕೋಸ್ಕರ ಇದನ್ನು ರುಬ್ಬಿಟ್ಟು ಸಿಗ್ತೀನಿ. ಖಾರ ಎಲ್ಲ ರುಬ್ಬಾಗಿದೆ. ರುಬ್ಬಿಟ್ಟು ಈಗ ಹಲಸಿನಕಾಯಿನ ತೊಳ್ಕೊಂಡಿನಿ. ಅವಾಗಲೇ ಉಪ್ಪು ಅರ್ಶಿನ ಹಾಕಿ ತೊಳೆದಿದ್ದೀನಿ, ನಾನು ನೆನೆಸಿದ್ದೀನಿ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಈ ಖಾರ ಹಾಕ್ತೀನಿ. ಈಗ ಇದನ್ನು ಕಲಿಸಿರ್ತೀನಿ. ಒಂದು 10 ನಿಮಿಷ ಚೆನ್ನಾಗಿ ನೆನೆಬೇಕಿದು. ಇದೊಂದು ಉಪ್ಪು ಖಾರ ಹಿಡಿಬೇಕು. ನಾನು ಇನ್ನೊಂದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದು ಚೆನ್ನಾಗಿರೋದು ಅನ್ಸುತ್ತೆ. ಮೋಸ್ಟ್ಲಿ ತುಂಬ ಸಣ್ಣ ಆಯಿತು ಅನಿಸುತ್ತೆ. ನೆನೆದು ಇದು ಫುಲ್ ನೆನೆವರೆಗೂ ಬಿಡ್ತೀನಿ. ಒಂದು ಹಾಫ್ ಆನ್ ಅವರ್ ನೆನೆಬಿಟ್ರೆ ತುಂಬ ಚೆನ್ನಾಗಿ ನೆನೆದು ಅವಾಗ. ಓಕೆ, ಇದನ್ನು ಸ್ವಲ್ಪ ಒಗ್ಗರಣೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಖಾರ ಇದರಲ್ಲಿ ಸ್ವಲ್ಪ ನೆನೆಗೆ ನಾನು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ. ಏಕೆಂದರೆ ಅಲ್ಲಲ್ಲೇ ಎತ್ತಿರೋದೆಲ್ಲ ಇದ್ದಿರ್ತಲ್ಲ ಅಂತ ಹೇಳ್ಬಿಟ್ಟು ಬಿರಿಯಾನಿಗೆ ಒಗ್ಗರಣೆಗೆ ಹಾಕ್ಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಫಸ್ಟ್ ತುಪ್ಪ ಹಾಕ್ಕೊಂತಿದ್ದೀನಿ. ಯಾಕೆಂದರೆ ತುಪ್ಪ ಅದಾದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಲಸಿನಕಾಯಿ ಬೇರೆ ಅಲ್ವಾ, ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡು ತುಪ್ಪ ಎಲ್ಲ ಕಾದ್ಮೇಲೆ ಈಗ ಬಿರಿಯಾನಿ ಐಟಮ್ಸ್ ಎಲ್ಲ ಹಾಕಿದೆ. ಸ್ವಲ್ಪ ಫ್ರೈ ಆಗೋವರೆಗೂ ಬಿಡಬೇಕು, ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಫ್ರೈ ಆಗೋವರೆಗೂ ಅಷ್ಟರೊಳಗೆ ಮತ್ತೆ ನನಗೆ ಇನ್ನೊಂದು ಐಡಿಯಾ ಬಂದಿತ್ತು. ಹೆಂಗೆ ಆದರೂ ಬಿರಿಯಾನಿ ಒಳಗೆ ಹಾಕಿದರೆ ಜಾಸ್ತಿ ಸ್ಪೈಸಸ್ ಹಿಡಿಯಲ್ಲ ಹಲಸಿನಕಾಯಿಗೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ ಎತ್ಕೊಂಡೆ. ಯಾಕೆಂದರೆ ಬಿರಿಯಾನಿಗೆ ಹಾಕಿರೋದು ಇನ್ನು ಮಿಕ್ಕಿದ್ದೆಲ್ಲ ಕಬಾಬ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆ ಥರ ಐಡಿಯಾ ಬಂದ ತಕ್ಷಣ ಎಲ್ಲ ಎತ್ತಿಟ್ಬಿಟ್ಟು ಆ ಕಡೆ ಒಂದು ಕಡೆ ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಇವಾಗ ನೋಡಿ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಫ್ರೈ ಗಂಟೆಗೆ ಹಾಕ್ತಿರ್ಲಿ ಹಿಂದೆ ಒಳಗೊಳಗೆ ಹಾಕಿದ್ದೀನಿ. ಈ ಕಡೆ ಎಣ್ಣೆಕಾಯಿ ಇಟ್ಬಿಡೋಣ ಬೇಗ ಅತ್ತಾಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಎಣ್ಣೆಕಾಯಿ ಹಾಕೋದಿಲ್ಲ ಇಟ್ಬಿಟ್ರೆ ಒಂದೇ ಸಲ ಬೇಗ ಕೆಲಸ ಮುಗಿದ್ಬಿಡುತ್ತೆ. ಯಾಕೆಂದರೆ ಊರಿಗೆ ಹೋಗಿ ಬೇರೆ ಟೈಮ್ ಆಗಿಬಿಟ್ಟೈತೆ ಆಲ್ರೆಡಿ. ಅದಕ್ಕೋಸ್ಕರ ಈಗ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಕಬಾಬಿಗೆ. ಅದೇ ಮಸಾಲೆ ನೆನೆಸಿರೋಕ್ಕೆ ಕಾರ್ನ್ಫ್ಲೋರು, ಮಟನ್ ಮಸಾಲ, ಚಿಕನ್ ಮಸಾಲ ಮತ್ತು ಗರಂ ಮಸಾಲ 3 ಹಾಕಿ ಆವಾಗಲೇ ಸಾಂಬಾರು ಸೊಪ್ಪು ಎಲ್ಲ ಹಾಕಿರ್ತೀನಲ್ಲ, ಶುಂಠಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪೆಲ್ಲ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿದೆ. ಕಸ್ತೂರಿ ಮೇಥಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕಬಾಬಿಗೂ ಅಂತ ಹೇಳ್ಬಿಟ್ಟು ಹಾಕಿ ಆ ಕಡೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಏಕೆಂದರೆ ಚೆನ್ನಾಗಿ ಫ್ರೈ ಆಗ್ತಿರಲಿ ಅಂತ ಹೇಳ್ಬಿಟ್ಟು. ಇದು ಇನ್ನೂ ಚೆನ್ನಾಗಿ ನೆಂದಿತ್ತಲ್ಲ ಅಷ್ಟರೊಳಗೆ ಕಲಸಿಟ್ಬಿಡೋಣ. ಯಾಕೋ ಸ್ವಲ್ಪ ನೀರು ಥರ ಆಗಿತ್ತು. ಆಮೇಲೆ ಸ್ವಲ್ಪ ಮೈದಾ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಮೈದಾ ಹಾಕ್ತಿದ್ದೆ. ಚೆನ್ನಾಗಿ ಕೋಟಿಂಗ್ ಕುತ್ಕೊಳ್ಳಿ ಅಂತೇಳ್ಬಿಟ್ಟು ಕಾರ್ನ್ಫ್ಲೋರ್ ಬೇರೆ ಹಾಕಿದ್ನಲ್ಲ, ಅದಕ್ಕೆ ಚೆನ್ನಾಗಿ ಆಗಲಿ ಅಂತೇಳ್ಬಿಟ್ಟು ಇತ್ತು.
ಮಾತ್ರ ಕಬಾಬ್ ಟೇಸ್ಟ್ ಮಾತ್ರ ಸಕ್ಕದ ಬಂದಿತ್ತು. ಇನ್ನೊಂದು ದಿನ ಟ್ರೈ ಮಾಡಬೇಕು ಕಬಾಬು. ಆ ಕಡೆನೇ ಇದೆಲ್ಲ ಕಲಿಸಿಟ್ಕೊಳ್ಳೋ ಜೊತೆಗೆ ಆ ಕಡೆನೇ ಚೆನ್ನಾಗಿ ಫ್ರೈ ಆಗಿತ್ತು. ಎಲ್ಲ ಮಸಾಲೆ ಎಲ್ಲ ಹಿಟ್ಟಾಯಿತು. ನಾನು ಅದಕ್ಕೋಸ್ಕರ ಈಗ ಏನು ಮಾಡೋದು, ನಾನು ಬೇಕಿತ್ತು ಬಿಟ್ಟರೆ ನನ್ನ ಆ್ಯನಿವರ್ಸರಿ ಅಂತೇಳಿ ಕೇಕ್ ಬೇಡ ಮಾಡಿಟ್ಟಿದ್ನಲ್ಲ, ಹಾಕ್ಬೇಕು ಬೇರೆ ಇಸ್ಕೋಬೇಕಿತ್ತು. ಯಾಕೆಂದರೆ ನೈಟ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಆಗಿಲ್ಲ. ಅಮ್ಮನ ಮನೇಲಿ ಕೇಕ್ ಮಾಡೋದು ಬೇಡವಾ, ಇಲ್ಲೇ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ಅದಕ್ಕೋಸ್ಕರ ಬಂದು ಬೇಗ ಅದು ವೀಡಿಯೋನೇ ಮಾಡ್ಕೊಂಡಿಲ್ಲ. ರೈಸ್ ಹಾಕಿರೋದು ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೀನಿ. ಈ ಕಡೆ ಕಬಾಬ್ ಹಾಕಿದ್ನಲ್ಲ, ಕಬಾಬ್ನೂ ಬೇಯಿಸಿದ್ದು ನೋಡೋಣ ಟೇಸ್ಟ್ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ ಅಲ್ವಾ, ಹಾಕಿ ಬೇಗ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಬಿಟ್ಟು ಮತ್ತು ಇನ್ನೂ ಸ್ವಲ್ಪನೆಲ್ಲ ಇದ್ದಿದ್ದನ್ನೆಲ್ಲ ನಾನೇ ಮಾಡಿದ್ದೆ, ಕಮ್ಮಿ ಎಣ್ಣೆಗೆ ಹಾಕ್ಬಿಟ್ಟಿದ್ದೆ. ಕಮ್ಮಿ ಎಣ್ಣೆಗೆ ಹಾಕಿದ್ನಲ್ಲ, ಅದನ್ನು ಹಾಕ್ಬಿಟ್ಟಿದ್ದೆ. ಮಸಾಲೆ ಎಲ್ಲ ಹೋಗ್ಬಿಟ್ಟಿದೆ. ಫಸ್ಟ್ನೇ ಸಲ ಹಾಕಿದ್ದೆಲ್ಲ ಮಸಾಲೆ ಕೋಟಿಂಗ್ ಆದರೆ ಸಖತ್ತಾಗಿದ್ದಿತ್ತು, ಚೆನ್ನಾಗಿತ್ತು. ಅದಕ್ಕೆ ಬೇಗ ಬೇಗ ದೇವ್ರ ಪೂಜೆ ಮಾಡಿಬಿಡೋಣ, ಅದೆಲ್ಲ ಬೇಯೋಷ್ಟೊತ್ತಿಗೆ ಅಂತ ಹೋಗಿ ದೇವ್ರ ಪೂಜೆನೆಲ್ಲ ಮಾಡಿ ಮುಗಿಸಿ ಬಂದು ಈಗ ಟೇಸ್ಟ್ ನೋಡ್ತಿದ್ದೆ. ನಾನು ಒಂದು ತಿಂದಿದ್ದಂಗೆ ಸಕ್ಕತ್ತಾಗಿ ಬಂದಿತ್ತು ಗೊತ್ತಾ, ಚೆನ್ನಾಗಿತ್ತು ತಿನ್ನೋಕೆ. ಮಾತ್ರ ಚಿಕನ್ ಕಬಾಬ್ ಟೇಸ್ಟ್ ಇತ್ತು ಅದಕ್ಕಿಂತ ಹೆಚ್ಚು ಸಕ್ಕತ್ತಾಗಿ ಮಾತ್ರ ಬಂದಿತ್ತು. ನನಗೀಗ ನೋಡ್ತಿದ್ದು ಬಾಯಲ್ಲಿ ನೀರು ಬರ್ತಿದೆ ತಿನ್ನಬೇಕು ಅಂತ. ಇದನ್ನೆಲ್ಲ ಮುಗಿಸ್ಕೊಂಡು ಬೇಗ ಬೇಗ ಆಟೋಗೆ ಬೇರೆ ಹೋಗ್ಬಿಟ್ಟು, ಯಾಕೆಂದರೆ ನನ್ನ ಎಕ್ಸಾಮ್ ಬೇರೆ ಬರೋಣ ಅಂತ ಹೇಳಿದರು. ಅದಕ್ಕೋಸ್ಕರ ಆಟೋ ಹೋಗೋಣ ಅಂತ ಹೇಳ್ಬಿಟ್ಟು ಕೇಕ್ ಕೊಟ್ಟಿದ್ದೆ ಪಕ್ಕದ ಮನೆ ಫ್ರಿಜ್ಜಿಗೆ ಇಟ್ಟಕ್ಕೆ. ಅವ್ರ ಹತ್ರ ಹಚ್ಕೊಂಡು ಆಟೋದಲ್ಲಿ ನೋಡಿದೆ. ನಾನು ವೀಡಿಯೋ ನೋಡ್ತಿದ್ದೆ. ಮತ್ತು ಕೇಕ್ ರೆಸಿಪಿ ಬೇರೆ